ಇತ್ತೀಚಿನ ದಿನಗಳಲ್ಲಿ ಹೃದಯದ ಸಮಸ್ಯೆ ಇರುವಂಥದ್ದು ಅಪಾರ ವೃದ್ಧರಾಗಿ ಎಲ್ಲರನ್ನೂ ಕಾಡ್ತಾ ಇದೆ. 14 ವರ್ಷದ ಮಕ್ಕಳು ಸಹ ಹೃದಯ ರೋಗಕ್ಕೆ ಬಲಿಯಾಗ್ತಾ ಇರುವಂಥದ್ದು ಅತ್ಯಂತ ಆಘಾತಕಾರಿ ಸಂಗತಿ. ಹೃದಯದ ನಾಳಗಳಲ್ಲಿ ಕೊಬ್ಬುಗಳು ಶೇಖರಣೆಯಾಗಿ ಸಾಮಾನ್ಯವಾಗಿ ಜನಗಳಿಗೆ ಹೃದಯದ ಸಮಸ್ಯೆ ಕಾಡ್ಕೊಳ್ತಾ ಇದೆ ಮತ್ತು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದಕ್ಕೆ ಅತ್ಯಂತ ಸರಳವಾದಂಥ ಒಂದು ಮನೆಮದ್ದನ್ನು ಹೇಳ್ತೀನಿ. ಎಲ್ಲರೂ ನಾವು ಮನೆಯಲ್ಲಿ ಇದನ್ನು ನಿರಂತರವಾಗಿ ಮಾಡಬಹುದು. 200 ಗ್ರಾಂ ಸೋರೆಕಾಯಿ ತೆಗೆದುಕೊಳ್ಳಿ. ಸೋರೆಕಾಯಿಯನ್ನು ಸಿಪ್ಪೆ ಮತ್ತು ಬೀಜ ಸಮೇತ ಹಚ್ಚಿಬಿಡಿ. ಅದಕ್ಕೆ 10 ಪುದೀನ ಎಲೆ, 10 ತುಳಸಿ ಎಲೆ, 10 ಕಾಳುಮೆಣಸು ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿ ಅದರ ರಸವನ್ನು ತೆಗೆದುಕೊಂಡು ಅದಕ್ಕೆ 1/4 ಚಮಚ ಸೈಂಧವ ಲವಣ ಮತ್ತು 1/4 ಚಮಚ ಚಕ್ಕೆ ಪುಡಿಯನ್ನು ಹಾಕಿ ಬೆಳಗ್ಗೆ ಇದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು. ಸುಮಾರು 3 ತಿಂಗಳು ಇದನ್ನು ಕುಡಿದರೆ ಯಾರಿಗಾದರೂ 80, 85, 90% ಬ್ಲಾಕೇಜಸ್ ಇದ್ದರೂ ಸಹ ಕೇವಲ 3 ತಿಂಗಳಲ್ಲಿ ಮಂಜಿನ ರೀತಿ ಕರಗಿ ಹೋಗುತ್ತೆ. ಯಾರು ಬೇಕಾದರೂ ಇದನ್ನು ಪ್ರಯೋಗ ಮಾಡಿ ನೋಡ್ಬೋದು. ಸಮಸ್ಯೆ ಇರೋರು ಮಾತ್ರ ಕುಡಿಬೇಕಾಗಿಲ್ಲ, ಯಾರು ಬೇಕಾದ್ರೂ ನಾವು ಕುಡಿಬೋದು. ವರ್ಷದಲ್ಲಿ 1 ತಿಂಗಳ ಕಾಲ ನಾವು ಅದನ್ನು ಸೇರಿಸ್ತಾ ಬಂದರೆ ಸುಮಾರು 25, 30, 40% ಏನಾದರೂ ಬ್ಲಾಕೇಜಸ್ ಇದ್ದರೆ ಅದು ಸಂಪೂರ್ಣವಾಗಿ ಕರಗಿ ನಮ್ಮ ಹೃದಯದ ನಾಳಗಳು ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ. ಹಾಗೆ ಎರಡನೇ ಸಮಸ್ಯೆ ಇರುವಂಥದ್ದು ಹಾರ್ಟ್ ಫೇಲ್ಯೂರ್. ಇದು ಅತ್ಯಂತ ಗಂಭೀರವಾದ ಸಮಸ್ಯೆ. ಹಾರ್ಟ್ ಅಟ್ಯಾಕ್ ಬೇರೆ, ಹಾರ್ಟ್ ಫೇಲ್ಯೂರ್ ಬೇರೆ. ಹೃದಯದ ಸ್ನಾಯುಗಳಲ್ಲಿ ದುರ್ಬಲತೆ ಉಂಟಾಗಿ ಏಕಾಏಕಿ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸಿಬಿಡುತ್ತೆ. ಹೃದಯ ನಾವು ತಾಯಿಯ ಗರ್ಭಾವಸ್ಥೆಯಲ್ಲಿ ಇರುವಾಗ ಪ್ರಾರಂಭ ಆಗಿದ್ದು ನಾವು ಉಸಿರನ್ನು ಚೆಲ್ಲುವವರೆಗೂ ನಿರಂತರವಾಗಿ ಒಂದು ಕ್ಷಣವೂ ಸಹ ಬಿಡದೆ ಕೆಲಸ ಮಾಡುತ್ತೆ. 1 ನಿಮಿಷಕ್ಕೆ ಸರಾಸರಿ 70 ಬಾರಿ ಅಂತ ಅಂದ್ಕೊಂಡ್ರು ಒಬ್ಬ ಮನುಷ್ಯ ಒಂದು 75-80 ವರ್ಷ ಬದುಕಿರ್ತಾನೆ ಅಂತಂದರೆ 293,60,30,30,000 ಬಾರಿ ಹೃದಯ ನಿರಂತರವಾಗಿ ಅದು ಬಡಿತವನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಅದರ ಸ್ನಾಯುಗಳು ಅತ್ಯಂತ ಬಲವಾಗಿರಬೇಕು. ಅದರ ದುರ್ಬಲತೆ ಆದಾಗ ಅದು ಕೆಲಸವನ್ನು ನಿಲ್ಲಿಸುತ್ತೆ. ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಮನುಷ್ಯನಿಗೆ ಬದುಕುವ ಯಾವ ಅವಕಾಶವೂ ಇರೋದಿಲ್ಲ. ಹಾಗಾಗಿ ಹೃದಯದ ಸ್ನಾಯುಗಳನ್ನು ಬಲ ಮಾಡಲಿಕ್ಕೆ ಅರ್ಜುನ ಅನ್ನುವಂಥ ಸುಮಾರು 7ರಿಂದ 8 ಅತ್ಯಂತ ಅಮೂಲ್ಯವಾದಂಥ ಗಿಡಮೂಲಿಕೆಗಳು, ಬೇರುಗಳು ಮತ್ತು ತೊಗಟೆಗಳಿಂದ ಮಾಡಿದಂಥ ಒಂದು ಪುಡಿ ಇದೆ. ಅದನ್ನು ನಾವೆಲ್ಲರೂ 1 ತಿಂಗಳ ಕಾಲ, ವರ್ಷದಲ್ಲಿ 1 ತಿಂಗಳ ಕಾಲ ಅದನ್ನು ಕಷಾಯ ಮಾಡಿಕೊಂಡು ಕುಡಿದ್ರೆ ನಮ್ಮ ಹೃದಯದ ಸ್ನಾಯುಗಳು ಅತ್ಯಂತ ಬಲಿಷ್ಠ ಆಗುತ್ತೆ. ಹಾಗಾಗಿ ಯಾರು ಬೇಕಾದರೂ ಈ ಪೌಡರನ್ನು, ಈ ಚೂರ್ಣವನ್ನು ಸಂಪರ್ಕ ಮಾಡಿ ತೆಗೆದುಕೊಳ್ಬಹುದು. ನಾವು ಹೃದಯದ ಸಮಸ್ಯೆ ಬಂದು ಆಮೇಲೆ ಅದರ ಚಿಕಿತ್ಸೆ ಪಡೆದುಕೊಳ್ಳುವ ಮುಂಚೆ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಏನು ಹೇಳ್ತೀವಿ, ಹಾಗೆ ಆ ಸಮಸ್ಯೆ ಬರದೆ ಹಾಗೆ ನಾವು ನಮ್ಮ ಹೃದಯದ ಆರೋಗ್ಯವನ್ನು ನೈಸರ್ಗಿಕವಾಗಿ ಆಯುರ್ವೇದ ಮತ್ತು ಪಾರಂಪರಿಕ ಈ ಉತ್ಪನ್ನಗಳ ಮೂಲಕ ನಾವು ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು.